1984ರಲ್ಲಿ ಶುರುವಾದ ಮೆನ್ಸ್ ಏಷಿಯಾ ಕಪ್ನ ವಿನ್ನರ್ಸ್ ಮತ್ತು ರನ್ನರ್ ಅಪ್ಸ್ ಲಿಸ್ಟನ್ನು ನೋಡೋಣ. ಮೊದಲನೇ ಟೂರ್ನಮೆಂಟ್ 1984ರಲ್ಲಿ UAEನಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. ಎರಡನೇ ಟೂರ್ನಮೆಂಟ್ 1986ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿತ್ತು. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಪಾಕಿಸ್ತಾನ ರನ್ನರ್ ಅಪ್ ಆಗಿತ್ತು. ಮೂರನೇ ಟೂರ್ನಮೆಂಟ್ 1988ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. ನಾಲ್ಕನೇ ಟೂರ್ನಮೆಂಟ್ 1990-91ರಲ್ಲಿ ಇಂಡಿಯಾದಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. ಐದನೇ ಟೂರ್ನಮೆಂಟ್ 1995ರಲ್ಲಿ UAEನಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. ಆರನೇ ಟೂರ್ನಮೆಂಟ್ 1997ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿತ್ತು. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಇಂಡಿಯಾ ರನ್ನರ್ ಅಪ್ ಆಗಿತ್ತು. ಏಳನೇ ಟೂರ್ನಮೆಂಟ್ 2000ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಇಲ್ಲಿ ಪಾಕಿಸ್ತಾನ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. ಎಂಟನೇ ಟೂರ್ನಮೆಂಟ್ 2004ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿತ್ತು. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಇಂಡಿಯಾ ರನ್ನರ್ ಅಪ್ ಆಗಿತ್ತು. ಒಂಬತ್ತನೇ ಟೂರ್ನಮೆಂಟ್ 2008ರಲ್ಲಿ ಪಾಕಿಸ್ತಾನದಲ್ಲಿ ನಡೆದಿತ್ತು. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಇಂಡಿಯಾ ರನ್ನರ್ ಅಪ್ ಆಗಿತ್ತು. ಹತ್ತನೇ ಟೂರ್ನಮೆಂಟ್ 2010ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. 11ನೇ ಟೂರ್ನಮೆಂಟ್ 2012ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಇಲ್ಲಿ ಪಾಕಿಸ್ತಾನ ವಿನ್ನರ್ ಆದರೆ ಬಾಂಗ್ಲಾದೇಶ ರನ್ನರ್ ಅಪ್ ಆಗಿತ್ತು. 12ನೇ ಟೂರ್ನಮೆಂಟ್ 2014ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಪಾಕಿಸ್ತಾನ ರನ್ನರ್ ಅಪ್ ಆಗಿತ್ತು. 13ನೇ ಟೂರ್ನಮೆಂಟ್ 2016ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಬಾಂಗ್ಲಾದೇಶ ರನ್ನರ್ ಅಪ್ ಆಗಿತ್ತು. 14ನೇ ಟೂರ್ನಮೆಂಟ್ 2018ರಲ್ಲಿ UAEನಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಬಾಂಗ್ಲಾದೇಶ ರನ್ನರ್ ಅಪ್ ಆಗಿತ್ತು. 15ನೇ ಟೂರ್ನಮೆಂಟ್ 2022ರಲ್ಲಿ UAEನಲ್ಲಿ ನಡೆದಿತ್ತು. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಪಾಕಿಸ್ತಾನ ರನ್ನರ್ ಅಪ್ ಆಗಿತ್ತು. 16ನೇ ಟೂರ್ನಮೆಂಟ್ 2023ರಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾದಲ್ಲಿ ನಡೆದಿತ್ತು. ಇಲ್ಲಿ ಇಂಡಿಯಾ ವಿನ್ನರ್ ಆದರೆ ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. 17ನೇ ಟೂರ್ನಮೆಂಟ್ 2025ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ ಹಾಗೂ ಇದು T20 ಫಾರ್ಮ್ಯಾಟ್ನಲ್ಲಿ ಇರುತ್ತೆ. 18ನೇ ಟೂರ್ನಮೆಂಟ್ 2027ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ ಹಾಗೂ ಇದು ODI ಫಾರ್ಮ್ಯಾಟ್ನಲ್ಲಿ ಇರುತ್ತೆ. 19ನೇ ಟೂರ್ನಮೆಂಟ್ 2029ರಲ್ಲಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ ಹಾಗೂ ಇದು T20 ಫಾರ್ಮ್ಯಾಟ್ನಲ್ಲಿ ಇರುತ್ತೆ. 20ನೇ ಟೂರ್ನಮೆಂಟ್ 2031ರಲ್ಲಿ ಶ್ರೀಲಂಕಾದಲ್ಲಿ ನಡೆಯುತ್ತೆ ಹಾಗೂ ಇದು ODI ಫಾರ್ಮ್ಯಾಟ್ನಲ್ಲಿ ಇರುತ್ತೆ. ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.